Hey guys, welcome back to my YouTube channel. ಕೆಪಿಎಸ್ಸಿಯಿಂದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ PDO RPC ವಿಭಾಗದ ಅಭ್ಯರ್ಥಿಗಳಿಗೆ ಕಡ್ಡಾಯಕರಣ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ದಿನಾಂಕವನ್ನು ಪ್ರಕಟಿಸಿದ್ದಾರೆ. ಅಫಿಷಿಯಲ್ ಆಗಿ ಕೆಪಿಎಸ್ಸಿಯಿಂದ ಈ ಒಂದು ದಿನಾಂಕವನ್ನು ಪ್ರಕಟಣೆ ಮಾಡಿದ್ದಾರೆ. ಹಾಗೆ ಈ ಒಂದು ಕಡ್ಡಾಯಕರಣ ಪರೀಕ್ಷೆಗೆ ಯಾರೆಲ್ಲ ಅಭ್ಯರ್ಥಿಗಳು ಬರೀಬೇಕು, ಸೊ ಹಾಗೆ ಯಾವ ಅಭ್ಯರ್ಥಿಗಳಿಗೆ ಈ ಒಂದು ಕಡ್ಡಾಯಕರಣ ಪರೀಕ್ಷೆಯಿಂದ ಎಕ್ಸಾಮ್ಷನ್ ಸಿಕ್ಕಿದೆ ಅದು ಕೂಡ ಈ ಒಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸೊ ಹಾಗೆ RPC ವಿಭಾಗದ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಯಾವಾಗ ಬಿಡುಗಡೆ ಮಾಡ್ತಾರೆ, ಸೊ ಯಾವ ಒಂದು ಲಿಂಕ್ ಮೂಲಕ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು ಅದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ ಏನೇ ಇದ್ರು PDO ರಿಲೇಟೆಡ್ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಕೆಪಿಎಸ್ಸಿಯಿಂದ ಅಫಿಷಿಯಲ್ ಆಗಿ ಒಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ದಿನಾಂಕ 14/11/2024 ಈ ಒಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ಕೋಬೋದು. ಓಕೆ, ಸೊ ಈಗ ಆಲ್ರೆಡಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ HK ವಿಭಾಗ, ಹೈದರಾಬಾದ್ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಅದು ಎಕ್ಸಾಮ್ ಬಂದ್ಬಿಟ್ಟು 16/11/2024 ಮತ್ತು 17/11/2024 2 ಡೇಸ್ ಎಕ್ಸಾಮ್ ಇರುತ್ತೆ. ಸೊ 16ಕ್ಕೆ ಕಡ್ಡಾಯಕರಣ ಪರೀಕ್ಷೆ ಇದೆ, ಸೊ 17ಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಇದೆ. ಓಕೆ, ಹಾಗೆ ಉಳಿಕೆ ಮೂಲ ವೃಂದದ ಕನ್ನಡ ಭಾಷಾ ಪರೀಕ್ಷೆಯನ್ನು ದಿನಾಂಕ 7/12/2024 ಒಂದು ಕಡ್ಡಾಯಕರಣ ಪರೀಕ್ಷೆ ಇದೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬಂದ್ಬಿಟ್ಟು 8/12/2024 ಪರೀಕ್ಷೆಯನ್ನು ನಡೆಸಲಾಗುತ್ತಿದ್ದು, ಅಂದ್ರೆ ಈ 2 ಡೇಟ್ಸ್ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಯಾರು RPC ವಿಭಾಗದ ಅಭ್ಯರ್ಥಿಗಳಿಗೆ ಸೊ 7/12 2024 ಹಾಗೆ 8/12 2024 ಸೊ ಈ 2 ಡೇಟ್ಸ್ಗೆ RPC ವಿಭಾಗದ ಅಭ್ಯರ್ಥಿಗಳಿಗೆ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಹಾಗೆ ನೋಡಿ ಫ್ರೆಂಡ್ಸ್, ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಕೂಡ ಇದೇ ಒಂದು ಏನು ಲಿಂಕ್ ಅನ್ನು ಬಿಟ್ಟಿದ್ದಾರೆ ಅದರಲ್ಲಿ ಟ್ರೈ ಮಾಡಿ. ಇನ್ ಕೇಸ್ ಅದರಲ್ಲಿ ಬಂದಿಲ್ಲ ಅಂದರೆ ಇನ್ನೊಂದು ವೀಕ್ ಬಿಟ್ಟು ಸೊ ನೀವು ಟ್ರೈ ಮಾಡ್ಬೋದು. ಓಕೆ, ಸೊ ಸೇಮ್ ಲಿಂಕ್ ಮೂಲಕ ನಿಮಗೆ ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ನೋಡಿ ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಕಡ್ಡಾಯ ಕನ್ನಡ ಪರೀಕ್ಷೆ ಏನಿದೆ ಸಂಬಂಧಿಸಿದ ಅಭ್ಯರ್ಥಿಗಳು ಈಗಾಗಲೇ ಕರ್ನಾಟಕ ನಾಗರಿಕ ಸೇವಾ ಸೊ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2020 ಕರ್ನಾಟಕ ಲೋಕಸೇವಾ ಆಯೋಗವು ದಿನಾಂಕ 29/11/2022 ಹಾಗೂ ನಂತರ ನಡೆಸಲಾದ ಕನ್ನಡ ಭಾಷಾ ಪರೀಕ್ಷೆಗಳನ್ನು ಬರೆದು ಉತ್ತೀರ್ಣರಾಗಿದ್ದಲ್ಲಿ ಸದರಿ ಫಲಿತಾಂಶವನ್ನು ಈ ಅಧಿಸೂಚನೆಯ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆಗೆ ಪರಿಗಣಿಸಲಾಗುವುದು. ಸೊ ಆದರೆ ನೋಡಿ, ಸೊ ಏನು 29/11/2024 ಹಾಗೂ ನಂತರ ನಡೆಸಲಾದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಯಾರೆಲ್ಲ ಉತ್ತೀರ್ಣರಾಗಿದ್ದೀರಾ, ಸೊ ಯಾರಿಗೆಲ್ಲ ಸರ್ಟಿಫಿಕೇಟ್ ಸಿಕ್ಕಿದೆ KPSCಯಿಂದ ಕಡ್ಡಾಯ ಕನ್ನಡ ಪರೀಕ್ಷೆ, ಸೊ ಅಂತಹ ಅಭ್ಯರ್ಥಿಗಳು ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ಎಕ್ಸಾಮ್ಷನ್ ಸಿಗುತ್ತೆ. ಸೊ ಅವರು ಮತ್ತೆ ಈ ಒಂದು ಪರೀಕ್ಷೆಯನ್ನು ಬರೆಯೋ ಅವಶ್ಯಕತೆ ಇರೋದಿಲ್ಲ. ಸೊ ಅವರಿಗೆ ಆ ಒಂದು ಕಡ್ಡಾಯ ಕನ್ನಡ ಏನು ಪಾಸ್ ಆಗಿದ್ರೆ ಅದನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ನೀವು ಡೈರೆಕ್ಟ್ ಆಗಿ ಮುಖ್ಯ ಪರೀಕ್ಷೆ ಏನಿದೆ ಸ್ಪರ್ಧಾತ್ಮಕ ಪರೀಕ್ಷೆನ ಬರೆದ್ರೆ ಸಾಕು. ಓಕೆ, ಸೊ ಅದು ಕೂಡ ಇಲ್ಲಿ ಪ್ರಕಟಣೆಯಲ್ಲಿ ಅವರು ತಿಳಿಸಿದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ಈ ಪ್ರಕಟಣೆ ಲಿಂಕ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕ್ಲೀನ್ ಆಗಿ ವಿವರವಾಗಿ ಓದ್ಕೊಂಡ್ಬಿಟ್ಟು. ಓಕೆ, ಸೊ ನೋಡಿ ಫ್ರೆಂಡ್ಸ್, 7/12/2024 ಕಡ್ಡಾಯ ಕನ್ನಡ ಇರುತ್ತೆ, 8/12/2024 ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. RPC ವಿಭಾಗ ನಾನ್ ಹೈದರಾಬಾದ್ ಕರ್ನಾಟಕ ಸೊ ಉಳಿಕೆ ಮೂಲ ವೃಂದ ಏನಿದೆ ಗ್ರೂಪ್ C ವಿಭಾಗದ ಉಳಿಕೆ ಮೂಲ ವೃಂದ ಅಭ್ಯರ್ಥಿಗಳಿಗೆ ಈ ಒಂದು ಡೇಟ್ಸ್ ಅಫಿಷಿಯಲ್ ಆಗಿ KPSCಯಿಂದ ಬಿಡುಗಡೆ ಮಾಡಿದ್ದಾರೆ. ಓಕೆ, ಸೊ ನಾಳೆ ಮತ್ತೆ ನಾಡಿದ್ದು ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಪರೀಕ್ಷೆ ಇರುತ್ತೆ. ಸೊ ನೆಕ್ಸ್ಟ್ ಮಂತ್ RPC ವಿಭಾಗದ ಅಭ್ಯರ್ಥಿಗಳಿಗೆ ಪರೀಕ್ಷೆ ಇರುತ್ತೆ. ಓಕೆ, ಸೊ ಹಾಗೆ ನೋಡಿ ಫ್ರೆಂಡ್ಸ್, RPC ವಿಭಾಗದ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರಾ, ಸೊ ನಿಮ್ಮ ಒಂದು ಹಾಲ್ ಟಿಕೆಟನ್ನು ಇನ್ನೊಂದು ವಾರ ಬಿಟ್ಟು ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಅದೇ ಲಿಂಕ್ ಮೂಲಕ ಟ್ರೈ ಮಾಡಿ. ಇನ್ ಕೇಸ್ ಅದು ಅದರಲ್ಲಿ ಬಂದಿಲ್ಲ ಅಂದರೆ ಹಾಲ್ ಟಿಕೆಟ್ ಅಥವಾ ಲಿಂಕ್ ಏನಾದರೂ ಡೌನ್ಲೋಡ್ ಆಗ್ತಿಲ್ಲ ಅಂತಂದರೆ ಸೊ ನೀವು ಏನೋ ಬೇರೆ ಒಂದು KPSCಯಿಂದ ಏನಾದರೂ ಎನಿ ಅಪ್ಡೇಟ್ ಬಿಟ್ಟರೆ, ಒಂದು ಬೇರೆ ಲಿಂಕ್ ಏನಾದರೂ ಬಿಟ್ಟರೆ ಖಂಡಿತವಾಗಿಯೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಮಿಡಿಯೇಟಾಗಿ ಅದರ ಒಂದು ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.